ಗೌರವಾನ್ವಿತ ರಾಜ್ಯಪಾಲರನ್ನು ನಾನು ಮತ್ತು ಸುರೇಶ್ ಬಾಬು ಅವರು ನಮ್ಮ JDSನ ಫ್ಲೋರ್ ಲೀಡರ್ ಅವರು, ಅದೇ ರೀತಿ ನಮ್ಮ ಕಲ್ಯಾಣ ಕರ್ನಾಟಕದ ನಮ್ಮೆಲ್ಲ BJPಯ ಶಾಸಕರು ಇಲ್ಲಿ ಬಂದಿದ್ದೀರಿ. BJP ಮತ್ತು JDS ಶಾಸಕರು ಬಂದಿದ್ದೀರಿ. ಗವರ್ನರ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದೀರಿ. ಭಾಳ ನೋವಿನ ಸಂಗತಿ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಕಲ್ಯಾಣ ಕರ್ನಾಟಕ ಆಯಿತು ಮತ್ತು 371J ಇದು ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದ್ದು ಏನಕ್ಕೆ ಅಂದರೆ ಎಲ್ಲರಿಗೂ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಬೇಕು. ಆ ಭಾಗಕ್ಕೆ ಗುಲ್ಬರ್ಗ, ಬೀದರ್ ಈ ಭಾಗದ ಅಭಿವೃದ್ಧಿ ಆಗಬೇಕು. ರಾಯಚೂರು ಇಲ್ಲೆಲ್ಲ ಇದೆ, ಬಳ್ಳಾರಿ, ವಿಜಯನಗರ ಎಲ್ಲ ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಈಗ ಈ ನಿಗಮಕ್ಕೋಸ್ಕರ ಸನ್ಮಾನ್ಯ ರಾಜ್ಯಪಾಲರೇ ಇದಕ್ಕೆ ಅಡ್ಡಿರ್ತಾರೆ. ಸೊ 5,000 ಕೋಟಿ ಹಣವನ್ನು ಇದಕ್ಕೋಸ್ಕರ ಮೀಸಲಿಟ್ಟಿದೆ. ಈಗಾಗಲೇ ಇಲ್ಲಿ ಕಾಂಗ್ರೆಸ್ಸಿನ ಕೆಲವು ಮುಖಂಡರಲ್ಲ, ಅದರಲ್ಲಿ 3,000 ಕೋಟಿಯನ್ನು ಎಲ್ಲ ಶಾಸಕರಿಗೂ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮೇಲೆ ಹಂಚಿಕೆ ಮಾಡಿದ್ದಾರೆ. ಉಳಿದಂಥ 2,000ನ ಮುಖ್ಯಮಂತ್ರಿಗಳು 1,000 ಇಟ್ಕೊಂಡಿದ್ದಾರೆ. ಒಂದು 5-6 ಜನ ಜಿಲ್ಲಾ ಮಂತ್ರಿಗಳು ಅವರು 1,000 ಕೋಟಿ ಇಟ್ತಾರೆ. ಇದು ಸಂವಿಧಾನದಲ್ಲಿ ಅಗೌರವ ಇದೆ. ಆ ಥರ ಯಾವುದೇ ರೂಲ್ಸಲ್ಲಿ ಮುಖ್ಯಮಂತ್ರಿ ಆಗಲಿ ಈ ಮಂತ್ರಿಗಳಾಗಿ ಇಟ್ಕೊಳಕ್ಕೆ ಅವಕಾಶ ಇಲ್ಲ. ಎಲ್ಲನೂ ಕೂಡ ಆಯಾ ಭಾಗದ ಶಾಸಕರಿಗೆ ಅನುದಾನ ಕೊಡಬೇಕು. ಆ ಅನುದಾನವನ್ನು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಬೇಕು. ಯಾಕಂದರೆ ಇಡೀ ಕ್ಷೇತ್ರ ಕಲ್ಯಾಣ ಕರ್ನಾಟಕದ ಭಾಗ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಅಭಿವೃದ್ಧಿ ಅಲ್ಲ, ಇವರು ಅದರಲ್ಲಿ ಹಣ ಮಾಡೋದಕ್ಕೋಸ್ಕರ ಈ ಡಿಸ್ಟ್ರಿಕ್ಟ್ ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ. ಇದರಿಂದ ಆ ಭಾಗದ ಅಭಿವೃದ್ಧಿಗೆ ಕುಂಠಿತ ಆಗಿದೆ. ಸ್ವತಃ ಗವರ್ನರ್ ಅವರೇ ಅದಕ್ಕೆ ಚೀಫ್ ಆಗಿರೋದ್ರಿಂದ, ಮುಖ್ಯಸ್ಥರಾಗಿರೋದ್ರಿಂದ ತಾವು ಈ ತಾರತಮ್ಯವನ್ನು ಸರಿಪಡಿಸಬೇಕು, ಈ ಅನ್ಯಾಯವನ್ನು ಸರಿಪಡಿಸಬೇಕು ಮತ್ತು ನಮಗೆ ನ್ಯಾಯ ಕೊಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ನಿಯೋಗದಲ್ಲಿ ಬಂದು ಭೇಟಿ ಮಾಡಿ ಹೇಳಿದಿರಿ. ಅವರು ಕೂಡ ದಾಖಲೆಗಳನ್ನೆಲ್ಲ ಕೊಡಿ, ನಾನು ಇದಕ್ಕೆ ನ್ಯಾಯವನ್ನು ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾಳೆನೂ ಕೂಡ ನಮ್ಮ ಕೆಲವು ನಾಯಕರುಗಳೆಲ್ಲ ಬಂದು ಭೇಟಿ ಮಾಡ್ತಾರೆ. ನಾಳೆನೂ ಕೂಡ ನಮ್ಮ ಜನಾರ್ದನ್ ರೆಡ್ಡಿಯವರು, ನಮ್ಮ ಗಲ್ದಾಳೆಯವರು, ದೊಡ್ಡನಗೌಡರು ಎಲ್ಲರೂ ಬಂದು ಭೇಟಿ ಮಾಡ್ತಾರೆ, ದಾಖಲೆಗಳನ್ನು ಕೊಡ್ತಾರೆ. ಒಟ್ಟಾಗಿ ನ್ಯಾಯ ಸಿಗಬೇಕು. ಈ ಹಂಚಿಕೆ ಆಗಿರೋ ಅನುದಾನ ತಾರತಮ್ಯ ಆಗಬಾರ್ದು. ಕಲ್ಯಾಣ ಕರ್ನಾಟಕ ಅಂದರೆ ಎಲ್ಲ ಜಿಲ್ಲೆಗಳು ಸೇರಿ ಕಲ್ಯಾಣ ಕರ್ನಾಟಕ ಇರುವಂಥದ್ದು. ಆ ಎಲ್ಲ ಜಿಲ್ಲೆಗಳು ನಂಜುಂಡಪ್ಪ ವರದಿಯಲ್ಲಿ ಈಗಾಗಲೇ ಬ್ಯಾಕ್ವರ್ಡ್ ಅಂತ ಆಗಿರುವಂಥದ್ದು ಮತ್ತು ಅಲ್ಲಿ ಅಭಿವೃದ್ಧಿ ಆಗಬೇಕಾಗಿರೋದು, ಅದರಲ್ಲೇ ಮೋಸ ಮಾಡುವಂಥ ಪ್ರಯತ್ನವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಇದನ್ನು ನಾವು ಖಂಡಿಸ್ತೀರಿ. ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಗೌರವಾನ್ವಿತ ರಾಜ್ಯಪಾಲರಿಗೆ ಒಂದು ಕಮಿಟಿಯಲ್ಲಿ ಸದಸ್ಯರನ್ನೇ ಇರ್ತವೆ. 3,000 ಕೋಟಿಯನ್ನು ಎಲ್ಲರಿಗೂ ಹಂಚಿಕೆ ಮಾಡಿದ್ದಾರೆ. ಆ್ಯಕ್ಚುಲಿ 5,000 ಕೋಟಿನ ಎಲ್ಲರಿಗೂ ಹಂಚಿಕೆ ಮಾಡಬೇಕಾಯಿತು. 2,000 ಕೋಟಿನ ಅವರ ವಿವೇಚನೆಗೆ ಇಟ್ಕೊಂಡಿದ್ದಾರೆ. ಹಂಗೆ ವಿವೇಚನೆ ಇಟ್ಕೊಳಕ್ಕೆ ಎಲ್ಲೂ ರೂಲ್ಸಲ್ಲಿ ಆ ಥರದ ಲೈನೇ ಇಲ್ಲ. ಮುಖ್ಯಮಂತ್ರಿ, ಡಿಸ್ಟ್ರಿಕ್ಟ್ ಮಂತ್ರಿಗಳು ಇದನ್ನು ಇಟ್ಕೊಬೋದು, ಅದನ್ನು ಹಂಚಿಕೆ ಮಾಡ್ಬೋದು ಅಂತ ಎಲ್ಲೂ ಇಲ್ಲ. ಪ್ಲ್ಯಾನ್ ಆಫ್ ಆ್ಯಕ್ಷನ್, ಆ ಕಲ್ಯಾಣ ಕರ್ನಾಟಕದ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅಂತ ಇರುತ್ತೆ. ಎಲ್ಲಿ ಅಭಿವೃದ್ಧಿ ಆಗಬೇಕು, ರಸ್ತೆ ಆಗಬೇಕು, ಸ್ಕೂಲ್ ಆಗಬೇಕು, ಬೇರೆ ಬೇರೆ ಕೆಲಸ ಆಗಬೇಕು, ಇದನ್ನು ಮೊದಲೇ ಒಂದು ವರ್ಷದ ಮುಂಚೆನೇ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಿರ್ತಾರೆ. ಅದ್ರ ಪ್ರಕಾರ ದುಡ್ಡು ಡಿಸ್ಟ್ರಿಬ್ಯೂಷನ್ ಆಗಬೇಕಾಯಿತು. ಆದರೆ ಇವತ್ತು ಕಾಂಗ್ರೆಸ್ ಅವರು ಅದನ್ನು ಗಾಳಿಗೆ ತೂರಿ ನಮ್ಮ ಒಬ್ಬರೂ ಕೂಡ BJP JDSನ ಒಬ್ಬರು MLAನೂ ಕೂಡ ಅದರಲ್ಲಿ ಸದಸ್ಯರಿಲ್ಲ. ಸದಸ್ಯರು ಇರಬೇಕಾಯ್ತು ಅದರಲ್ಲಿ. ಆ ಸದಸ್ಯರು ಅಲ್ಲಿನೂ ತಾರತಮ್ಯ ಮಾಡಿದ್ದಾರೆ. ದುಡ್ಡು ಹಂಚಿಕೆಯಲ್ಲೂ ಕೂಡ ತಾರತಮ್ಯ ಮಾಡಿದ್ದಾರೆ. ಒಂದು ಕಾಂಗ್ರೆಸ್ಸಿನ ಒಂದು ಸಭೆ ಮಾಡ್ಕೊಂಡಿದ್ದಾರೆ. ಆ ಸಭೆನ ಕಾಂಗ್ರೆಸ್ಸಿನ ಸಭೆ ಅದು ಅನ್ಯಾಯ. ಯಾವುದರಲ್ಲೂ ಅದು ರೂಲ್ಸಲ್ಲಾಗಲಿ ಎಲ್ಲೂ ಇಲ್ಲ. ಅದಕ್ಕೆ ನಾವು ಗವರ್ನರ್ ಅವರಿಗೆ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ದೂರನ್ನು ಕೊಟ್ಟಿದ್ದೀವಿ. ಸರ್ಕಾರ ನೀವಿದ್ದಾಗ ಎಲ್ಲರೂ ತೊಗೊಂಡ್ರಿ ಸರ್, ಎಲ್ಲ ಪಕ್ಷದವರು ಅದೆಲ್ಲ ದಾಖಲೆಗಳನ್ನು ಕೇಳಿದ್ದಾರೆ. ದಾಖಲೆಗಳನ್ನೆಲ್ಲ ನಾಳೆ ತಗೊಂಡೋಗಿ ಕೊಡ್ತೀರಿ. ಮಾಡ್ತೀರಿ. ಸರ್ಕಾರ ಇದ್ದಾಗ 3,000 ಕೋಟಿ ಮಾತ್ರ, ಇನ್ನು 2,000 ಕೋಟಿ ಇವ್ರು ಇಟ್ಕೊಂಡಿದ್ದಾರೆ. ತಪ್ಪದು. ಅದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮೇಲೆ ಹಂಚಿಕೆ ಆಗಬೇಕಾಯ್ತು. ಆ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಬಿಟ್ಬಿಟ್ಟು ಇವ್ರು ಇಟ್ಕೊಂಡಿರೋದೇ ದೊಡ್ಡ ಅಪರಾಧ. ಅದು ಏನಕ್ಕೆ ಇಟ್ಕೊಂಡಿದ್ದಾರೆ ಇವರು? ಅದು ನಮ್ಮ ಪ್ರಶ್ನೆ, ಅನುಮಾನ. ಅದಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಜೆ
regarding Kalyana Karnataka, the development regularly, all the government, the BJP or JDS or Congress, we are giving the money for that development. So this time 5,000 crores has given to the development of Kalyana Karnataka. So this Congress people and CM, they are doing the discrimination. Totally already they given 3,000 crores for the development in this Kalyana Karnataka for JDS, BJP or Congress MLAs, Sabis. So the 2,000 crores they kept separately, discretionary power to CM and district minister. Why? This is not in the any rule. Any rule in 371J, there is no rule. Everything and the action plan of that Kalyana Karnataka, they have to distribute. But they are not distributing. They are kept for CM 1,000 crores and district minister 1,000 crores. It is illegal because this is supervised by head of the department is respected Rajpal ji. He have to sanction everything. That's why we given a complaint against the government and the CM. Thank you. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸರ್, ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.